ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮ ಬಳ್ಳಾರಿ ಬ್ರಾಹ್ಮಣ ಮಹಾಸಭೆಯಿಂದ ಏನು ಕೇಳ್ತಾ ಇರೋದು ಅಂತ ಹೇಳಿದ್ರೆ, ಈ ಸಿಇಟಿ ಪ್ರಕರಣದಲ್ಲಿ ಸಿಇಟಿ ಪರೀಕ್ಷೆನಲ್ಲಿ ಏನು ಪ್ರಕರಣ ಆಗಿದೆಯೋ, ಈ ಶನಿವಾರ ಕಟ್ ಮಾಡಿ ಒಳಗಡೆ ಮಗುನ ಕಳಿಸಿರೋ ಒಂದು ಪ್ರಕರಣ ಆಗಿದೆಯೋ, ಇದು ಪ್ರತಿ ವರ್ಷ ರಿಪೀಟ್ ಆಗ್ತಾ ಇದೆ ಅನ್ಫಾರ್ಚುನೇಟ್. ಸೊ ಇದನ್ನ ಏನಪ್ಪ ನಾವು ಕೈಕಳಿ ವಿನಂತಿ ಮಾಡ್ಕೊಳ್ಳೋದಂದ್ರೆ, ಈ ತರ ರಿಪೀಟ್ ಆಗಬಾರ್ದು. ಇದು ನಮ್ಮ ಒಂದು ನಮ್ಮ ಸಮುದಾಯಕ್ಕೆ ಒಂದು ಧಕ್ಕೆ. ಅಂದ್ರೆ ಒಂದು ಹೆಣ್ಣು ಪವಿತ್ರ, ಒಂದು ಶ್ರೇಷ್ಠ ಪವಿತ್ರ, ಅದರಿಂದ ಏನು ಹಾಕೊಂಡಿರಲ್ಲ, ಅದರಿಂದ ಏನೋ ಒಂದು ದಾರ ಇರುತ್ತೆ ಅಂತ ನೀವು ಅನ್ಕೊಂಡಿರ್ಬೋದು. ಆದ್ರೆ ದಾರ ಅಲ್ಲ, ಅದು ಬಹಳ ಒಂದು ವೈಜ್ಞಾನಿಕವಾಗಿ ಒಂದು ವೇದ ಗೋಷ್ಠಿಗಳಿಂದ ಹಾಕೊಂಡಿರೋ ಒಂದು ಧರಿಸಿರೋ ಒಂದು ದಾರ. ಅದನ್ನ ನೀವು ಕಟ್ ಮಾಡಿ ಒಳಗಡೆ ಹೋಗಿ ನೀವು ಎಕ್ಸಾಮ್ ಪರೀಕ್ಷೆ ಬರೀರಿ ಅಂತ ಹೇಳೋದು ತಪ್ಪಾಗುತ್ತೆ. ಅದಕ್ಕೆ ಏನಾದ್ರೂ ಕಟ್ಕೊಂಡಿದ್ರೆ ಹೌದು, ಬಟ್ ಅದೇನು ಕಟ್ಕೊಂಡಿರಲಿಲ್ಲ ಅಂತ ಹೇಳಿ ಅದನ್ನ ತೆಗೆದು ಹೊರಗಡೆ ಹೋಗಿ ಅಂತ ಹೇಳ್ಬೋದು, ಪರವಾಗಿಲ್ಲ. ಕಟ್ ಮಾಡಿ ನೀವು ಅದನ್ನು ಬಿಸಾಕಿ ನೀವು ಹೊರಗಡೆ ಹೋಗಿ ಅಂತ ಹೇಳೋದು ಸರಿಯಿಲ್ಲ, ತಪ್ಪಾಗುತ್ತೆ ಅಂತ ಹೇಳಿ ನೀವೊಂದು ಏನಾದ್ರೂ ಒಂದು ಇದಕ್ಕೊಂದು ನೀವು ಸರಿಯಾಗಿ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ರಿ. ಇಲ್ಲ ಈ ತರ ಹಾಕೊಂಡ್ಬರ್ಬೇಡಿ ಅಂದ್ರೆ ಓಕೆ, ಅದನ್ನೇನೋ ಒಂದು ಮಾಡ್ಬೋದು. ಬಟ್ ಒಳಗಡೆ ಹೋದ್ಮೇಲೆ ಕಟ್ ಮಾಡಿ ಮಾಡೋದು ಒಂದು ಸರಿಯಲ್ಲ, ಎಲ್ಲೂ ಬರ್ದಿಲ್ಲ. ಬಟ್ಟೆ ಮೇಲೆ ಒಂದು ಇನ್ಸ್ಟ್ರಕ್ಷನ್ ಸೂಚನೆಗಳಿದಾವೆ, ಅದನ್ನ ಬಟ್ಟೆ ಯಾವ ತರ ಧರಿಸ್ಬೇಕೋ ಸೂಚನೆ ಇದಾವೆ, ಅದನ್ನ ಕರೆಕ್ಟ್ ಆಗಿ ಎಲ್ಲರೂ ಮಾಡ್ಕೊಂಡು ಹೋಗ್ತಾ ಇದಾರೆ. ಚಪ್ಪಲಿದು ಒಂದು ಸೂಚನೆ ಇದೆ, ಅದೇ ಚಪ್ಪಲಿದು ಸೂಚನೆ ಇದೆ. ಈ ತರ ಸೂಚನೆಗಳು ಕೊಡಿ, ಜನರು ಪಾಲಿಸ್ತಾರೆ, ಮಕ್ಕಳು ಪಾಲಿಸ್ತಾರೆ. ಈ ಸೂಚನೆಗಳು ಕೊಡ್ಲಾರ್ದೆ ಒಳಗಡೆ ಹೋಗಿ ಲೀಡರ್ ಅಂತ ಆತರ ಮಾಡಬಾರ್ದು. ಇದು ಪದೇ ಪದೇ ರಿಪೀಟ್ ಆಗ್ಬಾರ್ದು ಅಂತ ಕೇಳಿ ನಮ್ದೊಂದು ಮನವಿ ಇದೆ. ಆ ಮನವಿನ ಕೊಡೋದಕ್ಕೆ ಜಿಲ್ಲಾಧ್ಯಕ್ಷರ ಆಫೀಸಿಗೆ ಬಂದಿದ್ದೀವಿ. ಸಿಇಟಿ ಎಕ್ಸಾಮಿನೇಷನ್ ಅಲ್ಲಿ ಮೊನ್ನೆ ಬೆಂಗಳೂರಲ್ಲಿ ಮಡಿವಾಳ ಕಾಲೇಜ್ ಎಕ್ಸಾಮಿನೇಷನ್ ಸೆಂಟರ್ ನಲ್ಲಿ ಹುಡುಗರದು ಶನಿವಾರ ತೆಗೆಸಿ ಒಳಗಡೆ ಪರೀಕ್ಷೆ ಬರೆಸಿದ್ದಾರೆ. ಹೋದ ವರ್ಷದ್ದೇ ಅಲ್ಲ, ಈ ವರ್ಷನೂ ರಿಪೀಟ್ ಆಗಿದೆ. ಇದು ಪ್ರತಿ ವರ್ಷ ಈ ರೀತಿ ರಿಪೀಟ್ ಆಗಬಾರ್ದು ಅಂತ ಹೇಳಿ ಆಡಳಿತಾತ್ಮಕವಾಗಿರ್ತಕ್ಕಂಥ ಕೆಲವೊಂದು ವಿಶೇಷ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಇದು ಯಾವ ರೀತಿ ಬೆನಿಫಿಟ್ ಆಗುತ್ತೆ ದಾರ ತೆಗೆದ್ರೆ. ಇದು ದಾರ ಒಂದೇ ಅಲ್ಲ, ಇದು ನಮಗೆ ಜೀವದಾರ. ಇದು ಆಕ್ಚುಲಿ ನಮ್ಮ ಇಡೀ ಸೆಂಟಿಮೆಂಟ್ ನಮ್ಮ ಅಪ್ಪ ಅಮ್ಮ ಸಣ್ಣವರಿದ್ದಾಗಿಂದಾನೇ ನಮಗೆ ಉಪನಯನ ಮಾಡಿ ಅದಕ್ಕೊಂದು ಸಂಸ್ಕಾರ ಕೊಟ್ಟು ಆ ಜ್ಞಾನದ ಸಂಕೇತ. ಅದು ಆ ಜ್ಞಾನದ ಸಂಕೇತನೇ ತೆಗೆದಿಟ್ಟು ಎಕ್ಸಾಮ್ ಬರೀರಿ ಅಂತಂದ್ರೆ ಇದು ನಮ್ಮ ಇಡೀ ಸಮುದಾಯಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಧಕ್ಕೆ ಆಗಿದೆ. ಅದನ್ನ ಪ್ರತಿ ವರ್ಷ ಈ ತರ ಮಾಡ್ಲಾರ್ದೆ ಇದಕ್ಕೆ ಬೇರೆ ಏನಾದ್ರೂ ಒಂದು ತನಿಖಾ ತಂಡ ಅಥವಾ ಇದು ಇರೋದ್ರಿಂದ ಈ ರೀತಿ ಬೆನಿಫಿಟ್ ಆಗ್ತದೆ ಅಂತ ವೈಜ್ಞಾನಿಕವಾಗಿ ಏನಾದ್ರೂ ನೀವು ಮಾಡಿ ತಿಳಿಸಿದ್ರೆ ಅದನ್ನ ತೆಗೆದಿಡೋಣ ಅಂತ. ಅದರಲ್ಲಿ ದಾರ ಹಾಕೊಂಡಿರ್ತಾರೆ, ಉದ್ದಾರ ಹಾಕೊಂಡಿರ್ತಾರೆ, ಬಟ್ಟೆ ಹಾಕೊಂಡಿರ್ತಾರೆ, ಸರ ಹಾಕೊಂಡಿರ್ತಾರೆ, ಸರ ತೆಗಿತಾರೆ, ಅದು ತೆಗಿತಾರೆ, ಎಲ್ಲ ದಾರನ ತೆಗಿತೀರ ಅಂತಂದ್ರೆ ಅಂದ್ರೆ ಅವ್ರಿಗೆ ದಾರ ಅನ್ಸ್ಬೋದು ಅದು. ಆದ್ರೆ ನಮಗೆ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಜೀವದಾರ. ಎಷ್ಟೋ ಕಷ್ಟಪಟ್ಟು ಒಂದು ಮದುವೆ ಮಾಡಿದಷ್ಟು ಖರ್ಚು ಬರುತ್ತೆ. ಮಗನಿಗೆ ಉಪನಯನ ಮಾಡಬೇಕು ಅಂದ್ರೆ ಒಂದು ಮದುವೆದಷ್ಟು ಖರ್ಚು ಬರುತ್ತೆ. ಹಾಗಾಗಿ ವಿಶೇಷ ಆಡಳಿತಾತ್ಮಕದಲ್ಲಿ ಇರ್ತಕ್ಕಂಥ ಎಲ್ಲರೂ ಈ ಮೂಲಕ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೂ ಒಂದು ಇದರಿಂದ ನಾವು ಆಗ್ರಹ ಮಾಡ್ತೀವಿ. ಈ ತರ ಪ್ರಕರಣಗಳು ಮತ್ತೆ ಮುಂದಿನ ಎಕ್ಸಾಮ್ಗಳಲ್ಲಿ ಯಾವುದೇ ಸಿಇಟಿ ಅಂತಲ್ಲ, ಯಾವುದೇ ಎಕ್ಸಾಮ್ಗಳಲ್ಲಿ ಈ ರೀತಿ ಮರುಕಳಿಸಬಾರ್ದು ಅಂತೇಳಿ ನಮ್ಮ ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಭಾ, ಇದು ನಮ್ಮ ನ್ಯಾಷನಲ್ ಲೆವೆಲ್ ಇರ್ತಕ್ಕಂಥ ಒಂದು ಸಂಘಟನೆ. ಇದ್ರ ಮುಖಾಂತರ ನಮ್ಮ ರಾಜ್ಯದ ಆಡಳಿತದಲ್ಲಿರ್ತಕ್ಕಂಥ ಇವರಿಗೆ ಎಲ್ಲರಿಗೂ ಮನವಿ ಮಾಡ್ತೀವಿ. ಬಟ್ಟೆಗೂ ಸ್ಟಿಕ್ಕರ್ ಹಚ್ಚಿ ಇದು ಮಾಡಿದಾರಂತೆ ಹುಡುಗರಿಗೆ. ಅದೆಲ್ಲ ಪರೀಕ್ಷಾ ಮಾರ್ಗಸೂಚಿ ಎಲ್ಲ ಆತರ ಇದೆ ಅಲ್ವಾ, ಫಾಲೋ ಮಾಡಿದ್ರೆ ಮಾರ್ಗಸೂಚಿನಲ್ಲಿ ಜನವರಿ ತೆಗಿಬೇಕಲ್ಲ, ಮಾರ್ಗಸೂಚಿ ಇದೆಯೋ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ. ಕಂಪ್ಲೀಟ್ ಆಗಿ ಓದಿದೀನಿ. ಇವೇನು ಸಂಹಿತೆಗಳು ಏನೇನು ಫಾಲೋ ಮಾಡಬೇಕು, ನೀಟ್ ಎಕ್ಸಾಮ್ ಆಗ್ಲಿ, ಯೂನಿವರ್ಸಿಟಿ ಲೆವೆಲ್ ಎಕ್ಸಾಮಿನೇಷನ್ ಆಗ್ಲಿ ಅಂತ ಎಲ್ಲಿಯೂ ಒಂದು ಕಡೆನೂ ಜನವಾರ ತೆಗೆಸಿಕೊಂಡು ಒಳಗೆ ಕರ್ಕೊಂಡು ಅಂತ ಹೇಳೋದಿಲ್ಲ. ಓಲೆ ತೆಗೆಯೋದು, ಮೂಗ್ಬಟ್ಟು ತೆಗೆಯೋದು ಇದೆ ಇನ್ಸ್ಟ್ರಕ್ಷನ್ಸ್ ಇದೆ ಅದರಲ್ಲಿ. ಆಮೇಲೆ ಉಡ್ದಾರಕ್ಕೆ ತಾಯ್ತ ಕಟ್ಟಿದ್ರೆ ಕೂಡ ತೆಗಿಬೇಕನ್ನೋ ಇನ್ಸ್ಟ್ರಕ್ಷನ್ ಅದರಲ್ಲಿ. ಜನವಾರಕ್ಕೆ ಏನಾದ್ರು ಕಟ್ಟಿದ್ದಿದ್ರು ಕೂಡ ತೆಗಿಬೇಕು. ಆದ್ರೆ ಜನವಾರ ಕಟ್ ಮಾಡ್ಬೇಕಂತ ಎಲ್ಲೂ ಬರ್ತಿಲ್ಲ. ನಿಮ್ಗೆ ಅದು ಕಟ್ಟಿದ್ದೇನಾದ್ರೂ ಇತ್ತು ಅಂದ್ರೆ, ತಾಯ್ತ ಇತ್ತಂದ್ರೆ ತೆಗೆಸಿ ಹೊರಗಿಟ್ಕೊಳ್ಳಿ. ಕಟ್ ಯಾಕೆ ಮಾಡ್ಬೇಕಂತ ಕಟ್ ಮಾಡೋಂತ ಇನ್ಸ್ಟ್ರಕ್ಷನ್ ಇಲ್ಲ. ಅವ್ರು ತಪ್ಪು ಮಾಡಿದಾರೆ ಅಂತ ಎಲ್ರಿಗೂ ಗೊತ್ತು. ಅಲ್ಲಿರೋ ಆಫೀಸರ್ಸ್ಗಳು ಒಪ್ಕೊಂಡಿದ್ದಾರೆ ಕಟ್ ಮಾಡಿದ ತಪ್ಪು ಅಂತ. ಮುಂದಿನ ವರ್ಷನೂ ಇದೇ ಆಗೋದಿದ್ರೆ ಮತ್ತೆ ಪರೀಕ್ಷಾ ಸಮಿತಿಗಳನ್ನ ಯಾಕೆ ಬರೀಬೇಕು? ಅದನ್ನ ನೀವು ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂದ್ರೆ ಅದ್ರ ಬರೆಯೋದ್ರಲ್ಲಿ ಅರ್ಥನೇ ಇಲ್ಲ. ಸೊ ಆಸ್ ಫಾರ್ ಆಸ್ ಪಾಸಿಬಲ್ ನಮ್ದೇನ್ ರಿಕ್ವೆಸ್ಟ್ ಅಪ್ಪ ಅಂದ್ರೆ, ಇದೇ ರೀತಿ ಮತ್ತೆ ಮರುಕಳಿಸಬಾರದು ಅಂತ ನಮ್ಮ ಬಳ್ಳಾರಿ ಬ್ರಾಹ್ಮಣ ಮಹಾಸಭಾದಿಂದ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇದನ್ನೇ ನಾವು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮಿಂದ ಒತ್ತಾಯಪೂರ್ವಕವಾಗಿ, ವಿನಮ್ರಪೂರ್ವಕವಾಗಿ ನಾವು ಅವರಿಗೆ ಪ್ರಾರ್ಥನೆ ಮಾಡ್ತೀವಿ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.